ಇವಾಗ ನಾವು ನೈನಿ ಜಂಕ್ಷನಿಂದ ಇಳಿದು ರೈಲ್ವೆ ಸ್ಟೇಷನ್ ಇಳಿದು ಇವಾಗ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆ ಥರ ಹೋಗ್ಬೇಕು ಅನ್ನೋದನ್ನ ಮ್ಯಾಪಲ್ಲಿ ಹಾಕೊಂಡು ಹೋಗ್ತಾ ಇದ್ರು ಸಹ ಇಲ್ಲಿ ತುಂಬ ಪೊಲೀಸರು ಬ್ಯಾರಿಕೇಡ್ ಇರ್ತವೆ. ಪೊಲೀಸವರು ತೋರಿಸ್ತಾರೆ ಯಾವ ರೋಡಲ್ಲಿ ಹೋಗಬೇಕು ಎಲ್ಲ. ಏನಾದರೂ ಕೇಳಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಈ ರೂಟಲ್ಲಿ ಹೋಗಬೇಕು ಅಂತ. ಮತ್ತು ಇನ್ನೊಂದು ಪೊಲೀಸ್ ಸೆಕ್ಯೂರಿಟಿ ಮಾತ್ರ ತುಂಬಾ ಜಾಸ್ತಿ ಇದೆ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಯಾಕಂದರೆ ಗಾಡಿಗಳು ಮತ್ತು ಅವೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು 144 ವರ್ಷಕ್ಕೆ ಒಂದು ಸತಿ ಬರೋ ಕುಂಭಮೇಳಕ್ಕೆ ಎಷ್ಟು ಜನ ರಶ್ ಆಗಿದೆ ಅಂತ. ಸೊ ಗೈಸ್ ನಾವು ಫೈನಲಿ ತ್ರಿವೇಣಿ ಸಂಗಮಕ್ಕಾದರೂ ಬಂದಿದ್ದ ತಕ್ಷಣ ನನಗೆ ಅಲ್ಲಿ ಅಷ್ಟು ಜನಗಳನ್ನ ನೋಡಿ ತುಂಬಾ ಶಾಕ್ ಆಯಿತು. ಯಾಕಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಜನಗಳನ್ನ ನೋಡ್ತಾ ಇರೋದು. ಯಾಕಂದರೆ ನಾವು ಪಿಕ್ಚರ್ಸು ಮೂವೀಸ್ ಎಲ್ಲ ನೋಡಿರ್ತೀರಿ. ಇಷ್ಟು ಜನಗಳನ್ನ ನಾನು ಫಸ್ಟ್ ಟೈಮ್ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ಇಷ್ಟೊಂದು ಕ್ರೌಡ್ ಇದೆಯಾ ಅಂತ ತುಂಬಾ ಶಾಕ್ ಆದೆ. ಓಕೆ ಗೈಸ್ ಬನ್ನಿ, ನಾವು ಫೈನಲಿ ತ್ರಿವೇಣಿ ಸಂಗಮಕ್ಕಾದರೂ ಬಂದಿದ್ದೀರಿ. ಇವಾಗ ಸ್ನಾನ ಮಾಡೋಕ್ಕಂತ ಹೊರಡ್ತಾ ಇದ್ದೀನಿ. ಜನಗಳು ಸಾಗರ. ಗೈಸ್ ಈ ಪುಣ್ಯ ಸ್ಥಳವನ್ನು ನೀವು ನೋಡಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು ವಾಶ್ರೂಮ್ ಫೆಸಿಲಿಟಿ ಯಾವ ಥರ ಇದೆ ಅಂತ. ನೋಡಿ ಗೈಸ್, ನೀವು ನೋಡ್ತಾ ಇರಲ್ಲ, ಇದೇ ವಾಶ್ರೂಮ್ ಫೆಸಿಲಿಟಿ. ಫ್ರಿಡ್ಜ್ ಕೆಳಗಡೆ ವಾಶ್ರೂಮ್ಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಮೂಲೆಯಲ್ಲೆಲ್ಲ ವಾಶ್ರೂಮ್ಗಳಿದೆ. ಲೇಡೀಸ್ಗೆ ಜೆಂಟ್ಸ್ಗೆ ಅಂತೆಲ್ಲ ವಾಶ್ರೂಮ್ ಸಪ್ರೇಟ್ಸ್ ಇದೆ. ಸೊ ಗೈಸ್ ಇವಾಗ ನಾವು ಬೋಟ್ಗೆ ಹೋಗ್ಬೇಕು ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಒಂದು 10-15 ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಒಂದು 10 ಜನ ಹೋದರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀರಿ. ಇವಾಗ ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದರೆ, ಎಷ್ಟು ಕ್ರೌಡ್ ಇದೆ ಅಂತ. ಗೈಸ್ ಇವಾಗ ನೋಡಿ 144 ವರ್ಷಕ್ಕೆ ಒಂದು ಸತಿ ಬರೋ ಕುಂಭಮೇಳಕ್ಕೆ ಇಷ್ಟು ಜನ ತುಂಬ ಜನ ಕ್ರೌಡ್ ಆಗಿದ್ದಾರೆ. ನೋಡ್ತಾ ಇರ್ಬೋದು. ಈ ಗೈಸ್ ಇಲ್ಲಿ ನೀರು ಕುಡಿಬೇಕಂದ್ರೆ ಇಲ್ಲಿ ಪೇ ಮಾಡಿ ನೀರು ಕುಡಿಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಕಾಯಿಂದು ಇದು ಮಾಡಿದ್ದಾರೆ. ಅಲ್ಲಿ ₹1 ಕಾಯಿಂದು ಇದು ಮಾಡಿಬಿಟ್ಟು ಅಲ್ಲಿ ನೀರು ಕುಡಿಬೇಕು. ಅಂದರೆ ನಮ್ಮ ಬೆಂಗಳೂರಲ್ಲಿ ಯಾವ ಥರ 5 ರೂಪೀಸ್ ವಾಟರ್ ಕ್ಯಾನ್ ಇರುತ್ತೋ ಅದೇ ಥರ ಇಲ್ಲಿ ಕಾಯಿನ್ ಹಾಕಿ ನೀರು ಕುಡಿಯೋ ಥರ ಫೆಸಿಲಿಟಿ ಮಾಡಿದ್ದಾರೆ. ಗೈಸ್ ನೀವೇನಾದರೂ ತ್ರಿವೇಣಿ ಸಂಗಮದಿಂದ ನೀರು ಎತ್ಕೊಂಡು ಹೋಗ್ಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರೆ ನೀವು ಮನೆಯಿಂದನೇ ಇಲ್ಲಾಂದರೆ ಎಲ್ಲಾದರೂ ನಿಯರೆಸ್ಟು ಅಲ್ಲಿಂದನೇ ವಾಟರ್ ಬಾಟ್ಲ್ ಏನೋ ತಂದರೆ ಒಳ್ಳೆಯದು ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಾಟ್ಲುಗಳೆಲ್ಲ ನಿಮಗೆ ಒಂದು ಬಾಟ್ಲು ಬಂದ್ಬಿಟ್ಟು ₹100 ತೊಗೊತಾ ಇದ್ದಾರೆ ಒಂದು ಬಾಟ್ಲಿಗೆ. ನೀವೇನಾದರೂ ಅಕಸ್ಮಾತ್ ಬ್ಯಾಂಗ್ಳೂರಿಂದ ಜರ್ನಿ ಮಾಡಬೇಕಾದ್ರೆ ಒಂದು 5 ಲೀಟ್ರ್ ವಾಟರ್ ಬಾಟ್ಲ್ ಏನೋ ತೊಗೊಂಬಂದ್ಬಿಟ್ರೆ ನೀವು ಕುಡ್ದಂಗೆ ಹೋಗುತ್ತೆ, ನಿಮಗೆ ವಾಟರ್ ಬಾಟ್ಲ್ ನೀರು ತೊಗೊಂಡೋದಂಗೂ ಹೋಗುತ್ತೆ. ಓಕೆ ಗೈಸ್ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಕೈಯಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಗೈಸ್ ಬನ್ನಿ ಇವಾಗ ಹೋಗೋಣ. ನಾವು ಬೋಟ್ ಹತ್ರಕ್ಕೆ ಹೋಗೋಣ. ಬೋಟ್ ಹತ್ರಕ್ಕೆ ಹೋಗಿ ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು. ಎಷ್ಟು ಏನು ಅಂತ ಗೊತ್ತಿಲ್ಲ ಪ್ರೈಸು. ಬನ್ನಿ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್. ಇವಾಗ ನಾವು ಫೈನಲಿ ತ್ರಿವೇಣಿ ಸಂಗಮಕ್ಕಂತೂ ಬಂದಿದ್ದಾಯಿತು. ಇವಾಗ ಇನ್ನೇನು ಬೋಟ್ ಹತ್ರಕ್ಕೆ ಹೋಗಬೇಕು. ಹೋಗಿ ಸ್ನಾನ ಮಾಡಿ ಬೋಟಲ್ಲಿ ಒಂದು 2 ರೌಂಡ್ ಹಾಕ್ಕೊಂಡು ಆಮೇಲೆ ಇಲ್ಲಿ ಗಂಗಾ ನದಿನ ತುಂಬಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ತುಂಬ ಜನ ನೋಡಿ ಗೈಸ್ ಯಾವ ಥರ ಕ್ರೌಡ್ ಇದ್ದಾರೆ. ಸೊ ಗೈಸ್ ಇವಾಗ ನಾವು ಫೈನಲ್ ಆಗಿ ಬೋಟ್ ಬಾರ್ಗಿಂಗ್ ಮಾಡಿ ಹತ್ತಿದ್ದಾಯಿತು. ಇನ್ನೇನು ಇವಾಗ ಹೋಗ್ಬೇಕು. ಇವಾಗ ಇಲ್ಲಿ ಬಾರ್ಗಿಂಗ್ ಮಾಡೋದಂತೂ ತುಂಬಾ ಕಷ್ಟ. ಯಾಕಂದರೆ ಒಬ್ಬರಿಗೆ ₹2,000 ಹೇಳ್ತಾರೆ. ಆದರೂ ನಾವು ಬಾರ್ಗಿಂಗ್ ಮಾಡಿ ಫೈನಲ್ ಆಗಿ 1 ಅವರ್ ಓಡಾಡಿ ಫೈನಲ್ ಒಂದು ಬೋಟ್ ಸಿಕ್ತು. ನೋಡಿ ಆ ಬೋಟ್ ಪುಣ್ಯಾತ್ಮರು ಇವರು ನೋಡಿ ಇವರೆಲ್ಲ ನಮ್ಮ ಕನ್ನಡದವರು. ಸೊ ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಚೆನ್ನಾಗೈತೆ ಅಂತ. ಇದು ಯಾವುದಂದರೆ ಗಂಗಾ ಯಮುನಾ ನೀರು. ಇವಾಗ ಗಂಗಾ ಯಮುನಾ ನೀರಲ್ಲಿ ಹೋಗ್ತಾ ಇದ್ದೀರಿ. ಇನ್ನು ಇವಾಗ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡೋದೇ ಒಂದು ಖುಷಿ ಹೇಳಬೇಕು ಅಂದರೆ. ಈ ಕುಂಭಮೇಳದಲ್ಲಿ ಗಟ್ಲೆ ಎಲ್ಲ ಗಟ್ಲೆ ಅಂತಾರೆ ಬಂದವರು. ಇವೆಲ್ಲ ಖುಷಿ ನೋಡ್ತಾ ಇರ್ಬೋದು ಎಷ್ಟು ಜನ ಬೋಟಲ್ಲಿ ಹೋಗ್ತಾ ಇದ್ದಾರೆ ಅಂತ. ತಣ್ಣಗಿದೆ ಗುರು. ಎಲ್ಲೇನ ಸ್ನಾನ ಮಾಡೋಕ್ಕೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. 2 ದಿನ ಟ್ರೈನಲ್ಲಿ ಜರ್ನಿ ಮಾಡಿರೋದಕ್ಕೂ ಈ ನೀರಲ್ಲಿ ಸ್ನಾನ ಮಾಡಿ ಎದ್ದೇಳಿದ್ರೆ ಒಂಥರ ಫ್ರೆಶ್ ಅಪ್ ಆಗುತ್ತೆ ಮೈ. ಓಕೆ ಗೈಸ್ ಬನ್ನಿ ಹೋಗೋಣ. ಬರೀ ಎಲ್ಲ ಗುದ್ದೋದೇ ಐತೆ ಬೋಟ್ಗೆ. ಬರೀ ಟಚ್ ಆಗೋದೇ ಆಯ್ತು ಗುರು ಬೋಟ್ಗಳು. ಅವಾಗಿಂದ ಹತ್ರ ಹೋಗಿ ಅಲ್ಲಿ ನಿಲ್ಲಿಸ್ತಾರೆ. 1 ಕಿಲೋಮೀಟರ್ ಅಂತ ಇಲ್ಲಿಂದ ಸಂಗಮ ಹತ್ರ ಹೋಗಿ ನಿಲ್ಲಿಸಿದಾಗ ನಾವು ಸ್ನಾನ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ನೀರು ಎಲ್ಲ ತಗೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಬನ್ನಿ ಗೈಸ್ ಇವಾಗ ಹೋಗೋಣ. ಬಾತುಗಳು ತುಂಬಾ ಚೆನ್ನಾಗಿದೆ. ಬಾತುಗಳು ಮಾಡ್ತೀನಿ ಕೈ ಮೇಲೆ ಹಿಂಗೆ ಇಟ್ಕೊಂಡಿದ್ದೀನಿ. ಬಾತುಗಳು ಯಾವುದು ಗೊತ್ತಾಯಿಲ್ಲ. ನೀರು ಮಾತ್ರ ಬರಾಗೈತೆ ಹೇಳ್ತಾ ಇದ್ರು. ಎಲ್ಲರಿಗೂ ಪಾವನ ಆಗಲಿ. ಈ ಕಡೆದು ಗಂಗಾ, ಈ ಕಡೆದು ಯಮುನಾ, ಆ ಕಡೆದು ಸರಸ್ವತಿ. ಭರತ್ ಮತಕ್ಕೆ, ಕರ್ನಾಟಕ ಮತಕ್ಕೆ ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಯಾರ ತಲೆ ಮೇಲೆಲ್ಲ ನೀರ್ ಹಾಕ್ತಾರಪ್ಪು. ಸೊ ಗೈಸ್ ಇವಾಗ ಸ್ನಾನ ಮಾಡೋದಕ್ಕೆ ಇವಾಗ ಒಂದು ಪಾಯಿಂಟ್ ಪಾಯಿಂಟ್ ಹತ್ರ ಇವಾಗ ನಿಲ್ಲಿಸ್ತಾರೆ. ನಿಲ್ಸಿದ ತಕ್ಷಣ ಸ್ನಾನ ಮಾಡ್ಕೊಂತಾರೆ. ಗಂಗಾ ಯಮುನಾ ಸ್ನಾನ ಮಾಡಿ ಪಾವನ ಆಗ್ತಾರೆ. ಇವಾಗ ಎಲ್ಲರೂ ಫುಲ್ಲು ಖುಷಿ ಆಗ್ತಿದೆ. ಯಾಕಂದ್ರೆ 2 ದಿನ ಟ್ರೈನ್ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿ ಇವಾಗ ನೀರಲ್ಲಿ ಇಳಿದ್ರೆ ಆಹಾ ತಣ್ಣಗಿರುತ್ತೆ. ಇವ್ರು ಮತ್ತೆ ಜೈ ಶ್ರೀರಾಮ್ ಅಂತ ನಾವು ಜೈ ಶ್ರೀರಾಮ್. ಗೈಸ್ ಇಲ್ಲಿ ಬೋಟ್ ಎಷ್ಟಿದೆ ಅಂತ ಕೇಳಿದ್ರೆ 20,000 ಬೋಟ್ ಇದೆ ಅಂತೆ ಗೈಸ್. ಅಂದ್ರೆ ಲೆಕ್ಕ ಒಂದು ಬೋಟ್ಗೆ 10 ಜನ ಮಾತ್ರ ಹತ್ತಿಸ್ತಾರೆ. ಸ್ವಲ್ಪ ದೊಡ್ಡ ದೊಡ್ಡ ಬೋಟ್ಗೆಲ್ಲ ಒಂದು 15 ಇಲ್ಲ 10 ಜನ ಹತ್ತಿಸ್ತಾರೆ. ಬಟ್ 20,000 ಬೋಟ್ ಇದೆ ಅಂದರೆ ಇಲ್ಲಿ ಹೇಳ್ಬೇಕಂದ್ರೆ ತುಂಬ ಗ್ರೇಟ್. ಹೇಳ್ಬೇಕಂದ್ರೆ ಅಷ್ಟೇ ಕೋಟಿಗಟ್ಟಲೆ ಜನಗಳು ಇದ್ದಾರೆ ಇಲ್ಲಿ. ಹೇಳ್ಬೇಕು ಅಂದರೆ ಜನ ಸಾಗರನೇ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ. ಯಾಕಂದರೆ 26 ಕ್ಲಾಸ್ ಏನೋ ಗೊತ್ತಿಲ್ಲ, ಜನಗಳೆಲ್ಲ ಅದೇ ಇದಕ್ಕೋಸ್ಕರ ಎಲ್ಲ ತುಂಬ ಜನ ಬಂದು ನೀರಿಗೆ ಬಂದು ಸ್ನಾನ ಮಾಡಲೇಬೇಕಂತ ತುಂಬ ಜನ ಬೋಟ್ ಬಂದೇ ಬರ್ತಾ ಇದ್ದಾರೆ ಗೈಸ್. ಯಾರು ದಡದಲ್ಲಿ ಹೋಗಿ ಸ್ನಾನ ಮಾಡಿ ಆ ಕಡೆಯಿಂದ ಆ ಕಡೆ ಹೋಗ್ತಾ ಇಲ್ಲ. ಪ್ರತಿಯೊಬ್ಬರೂ ಸಹ ಬಂದು ಬೋಟ್ ಹತ್ರ ಬಂದು ಸ್ನಾನ ಮಾಡಿ ಆ ಗಂಗಾ ನದಿ ಯಮುನಾ ನದಿ ಈಗೆಲ್ಲ ಆ ನೀರನ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್ ಇವಾಗ ನಾವು ಸ್ನಾನ ಮಾಡಿ ಈ ವಾಟರ್ ಕ್ಯಾನಲ್ಲಿ ನೀರು ತುಂಬಿಸ್ಕೊಂಡು ಬಂದಿದ್ದೀವಿ ಗೈಸ್. ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆದಂಗೆ ಆಗ್ಬಿಟ್ಟೈತೆ ಇಲ್ಲಿ. ಬೋಟ್ಗಳೆಲ್ಲ ತುಂಬಾನೇ ಕಷ್ಟಪಡ್ತವ್ರೆ. ತುಂಬ ಜನ ಬೋಟ್ಗಳನ್ನೆಲ್ಲ ಸೆಂಟ್ರಲ್ ಹಾಕೊಂಡು ನಿಲ್ಸ್ಕೊಂಡಿದ್ದಾರೆ. ಸ್ನಾನಕ್ಕೆ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಇನ್ನೇ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರ ಅಂತ ಗೊತ್ತಿಲ್ಲ ಸ್ನಾನಕ್ಕೆ. ಬನ್ನಿ ಗೈಸ್ ಇವಾಗ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ತರ ಡೇವಿಡ್ ಏನಲ್ಲ ಈಜುಡಿ ಹಳ್ಳ ಜಾಸ್ತಿ ಇಲ್ಲ. ಹಾಗೆ ಪಾನಿ ಕಂತೀವಿ ಒಳಗಡೆ ಭಯ ಆಡ ಮಕ್ಕಳು ಇರೋದು ಅಲ್ಲಿ ಕರ್ಕೊಂಡ್ಬಂದಿದ್ದೆ ನಮ್ಮನ್ನ ಗೈಸ್. ಗಂಗಾ ಯಮುನಾ ನದಿ ಅಂತೇಳಿ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ 1,000 ರೂಪಾಯಿ ಕೊಟ್ರಿ ಗೈಸ್. ಕಲರ್ ನೋಡೋಣ ಅಂದ್ರೆ ಕಲರೇ ಕಾಣಿಸ್ತಾ ಇಲ್ಲ. ಟಿವಿಯಲ್ಲಿ ಮಾತ್ರ ಕಲರ್ ಕಾಣಿಸ್ತದೆ. ಇಲ್ಲಿ ನೋಡಿದ್ರೆ ಎಲ್ಲ ಒಂದೇ ಕಲರ್ ಐತೆ. ಸೊ ಗೈಸ್ ಇವಾಗ ನಾವು ಗಂಗಾ ಸ್ನಾನ ಮಾಡಿದ್ದಾಯ್ತು. ಗಂಗಾ ಸ್ನಾನ ಮಾಡಿ ಯಮುನಾ ನದಿ ಹತ್ರಕ್ಕೆ ಹೋಗ್ತಾ ಇದ್ವಿ. ಇವಾಗ ಯಮುನಾ ನದಿ ತೋರಿಸ್ತಾರಂತ ಇವಾಗ ಕರ್ಕೊಂಡು. ಕಿಧರ್ ಭಯ್ಯ ಯಮುನಾ ನದಿ ಕಾ? जमुना जी है, गंगा जी है. किधर है कलर? ಸೊ ಗೈಸ್ ಇವಾಗ ಫೈನಲಿ ಗಂಗಾ ಸ್ನಾನ ಮಾಡ್ಕೊಂಡು ಸರಿ ಅಂತೇಳಿ ಇವಾಗ ನಾವು ಓಡ್ತಾ ಇದ್ರಿ. ಓಡಬೇಕಾದ್ರೆ ಇಲ್ಲಿ ನಾಮ ಇಟ್ಕೊಂಡು ಸರಿ ಅಂತೇಳಿ ಹಂಗೆ ಓಡ್ತಾ ಇರ್ಬೇಕು. ಬಂದ್ಬಿಟ್ಟು ಇಲ್ಲಿ ಏನಾದ್ರು ನಾಗಸಾಧುಗಳು ಕಾಣಿಸ್ತಾರಂತ ನೋಡಿದ್ರಿ. ಯಾರು ನಾಗಸಾಧುಗಳು ಕಾಣಿಸಿಲ್ಲ. ನೋಡೋಣ ಬನ್ನಿ. ನಾವು ಹೋಗೋ ರೋಡಲ್ಲಿ ಏನಾದರೂ ನಾಗಸಾಧುಗಳು ಕಾಣಿಸಿದ್ರೆ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವಾಗ ರೋಡ. ಗೈಸ್ ನೀವು ಹಂಗೆ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ನಿಮಗೆ ರುದ್ರಾಕ್ಷಿಗಳು ಮತ್ತು ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು. 150 रुपया तो खा के ಬೋಟಲ್ಲಿ ಒಬ್ಬರಿಗೆ ಗಂಗಾ ಯಮುನಾ ನದಿ ತೋರಿಸಿರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಒಬ್ರಿಗೆ 1,000 ರೂಪಾಯಿ ಮಿನಿಮಮ್. ಅಂದರೆ ಅವ್ರು 10 ಇಲ್ಲ 15 ಜನ ಆಗ್ತಾರೆ. ಅಲ್ಲಿಗೆ ಒಂದ್ಸತಿ ಹೋದ್ರೆ 15,000 ರೂಪಾಯಿ. ಅದೇ ಥರ ಒಂದು 4-5 ಟ್ರಿಪ್ಪು ಇಲ್ಲ 10 ಟ್ರಿಪ್ ಕೊಡಿದ್ರೆ ಅಂದರೆ ಸಾಕು ಗುರು. ಬೋಟ್ ಅವ್ರಿಗೆ ಮಾತ್ರ ಒಂದೇ ದಿವಸಕ್ಕೆ ಎಷ್ಟು ದುಡಿತಾರೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಾತ್ರ ದುಡ್ಡು ಹೇಳಿದ್ರೆ ಅಂದರೆ. स्कैनर है आपके पास? कैश है। ये ना मोनालिसा किधर है? पिक्चर निकला है। आपका रिलेशन है ना मोनालिसा? चाचा के बेटी मोनालिसा हम गए ना पिक्चर में, छोटे छोटे कपड़े पहनना पसंद नहीं। ಸೊ ಗೈಸ್ ಇವಾಗ ಈ ಹುಡುಗಿ ನೋಡಿದ್ರಲ್ಲ, ಈ ಹುಡುಗಿ ಬಂದ್ಬಿಟ್ಟು ಮೊನಾಲಿಸಾ ಅಂತ ಒಂದು ಹುಡುಗಿ ಫೇಮಸ್ ಆಗಿದ್ಲಲ್ಲ, ಆ ಹುಡುಗಿ ರಿಲೇಷನ್ ಅಂತೆ. ಇಲ್ಲಿ ಬಂದ್ರಿ ಬೆಳಿಗ್ಗೆಯಿಂದ ಏನು ತಿಂದಿದ್ದಿಲ್ಲ, ಸ್ನಾನ ಮಾಡಿ ತಿನ್ನೋಣ ಅನ್ಕೊಂಡಿದ್ವಿ. ಇಲ್ಲಿ ತುಂಬ ಜನ ಪ್ರಯಾಗರಾಜ ಇದು ಕುಂಭಮೇಳದಲ್ಲಿ ಊಟ ಪ್ರಸಾದ ಇರುತ್ತೆ ಅಂತ ಹೇಳಿದ್ರು. ಸರಿ ಅನ್ಕೊಂಡ್ ಬಂದ್ರಿ. ಇಲ್ಲೆಲ್ಲ ಪ್ರಸಾದ ಎಲ್ಲ ಬಂದಾಗಿದೆ ಅಂತೆ. ಸರಿ ಅಂತೇಳಿ ಇವಾಗ ಎಷ್ಟು ಅಂದರೆ ಟೈಮಿಂಗ್ಸು ಇವಾಗ ಬಂದ್ಬಿಟ್ಟು ಒಂದು 4:30 5 o'clock ಆಗಿದೆ ಗೈಸ್ ಟೈಮ್ ಬಂದ್ಬಿಟ್ಟು. ಇವಾಗ ಊಟಕ್ಕೆ ಹೋಟ್ಲ್ ನೋಡ್ತಾ ಇದ್ದೀರಿ. ಇವಾಗ ಹೋಗಿ ಊಟ ಮಾಡಬೇಕು. ಯಾಕಂದ್ರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ, ಊಟ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಬನ್ನಿ ಗೈಸ್ ಊಟ. ಸೊ ಗಾಯ್ಸ್ ಫೈನಲಿ ಇವಾಗ ನಾವು ಊಟ ಮುಗಿಸ್ಕೊಂಡು ಏನು ನೋಡ್ತಾ ಇದ್ರಿ ರೈಲ್ವೆ ಸ್ಟೇಷನ್ಗೆ. ಫೈನಲಿ ನಾವು ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ. ಆ ಹೋಟ್ಲಲ್ಲಿ ಊಟದ ಪ್ರೈಸ್ ಬಂದ್ಬಿಟ್ಟು 150 rupees ಊಟ. ಗಾಯ್ಸ್ ಫೈನಲಿ ನಾವು ಕುಂಭಮೇಳ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಓಡ್ತಾ ಇದ್ದೀವಿ. ಇವೆಲ್ಲ ಒಬ್ಬರೇ ಒಬ್ಬರು ನಾವು ಬೆಳಗ್ಗೆ ಹೋಗ್ಬೇಕಾದ್ರೆ ಒಬ್ಬರು ಸಾಧು ಕಾಣಿಸಿದ್ರು. ಇವರೇ ನೋಡಿ ಗೈಸ್, ಇವರೊಬ್ಬರೇ ನಮಗೆ ಸಾಧುಗಳು ಕಾಣಿಸಿದ್ದು ನಮಗಲ್ಲಿ. ಸರಿ ಸ್ನಾನ ಮಾಡ್ಕೊಂಬಂದು ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡೆ.
ಅಷ್ಟರಲ್ಲಿ ಅವರು ಹೋಗ್ಬಿಟ್ಟಿದ್ರು. ಸರಿ ಇನ್ನೇನು ಮಾಡೋದು ಅಂಥೇಳಿ ನೋಡಿದೆ, ತುಂಬ ಒಂದು 2-3 ಕಡೆ ಸುತ್ತಾಡಿದೆ, ಸಾಧುಗಳು ಎಲ್ಲೂ ಕಾಣಿಸಿಲ್ಲ. ಸರಿ ಆಯಿತು ಅಂಥೇಳಿ ಇವಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಗೈಸ್, ಬಾಯ್.